ಗುವಾಹಟಿ ನಕಲಿ ಆಧಾರ್ ಕಾರ್ಡ್ ಬಳಸಿ ವಿಮಾನಯಾನಕ್ಕೆ ಯತ್ನಿಸಿದ್ದ ಮುಂಬೈ ಮೂಲದ ಬಾಂಗ್ಲಾದೇಶಿ ಯುವತಿಯನ್ನು ಲೋಕಪ್ರಿಯ ಗೋಪಿನಾಥ್ ಬೋರ್ಲೋಡೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಯುವತಿ ಬೆಂಗಳೂರಿಗೆ ಪ್ರಯಾಣಿಸಲು ಸಂಚಾಗಿದ್ದ ವೇಳೆ ದಾಖಲೆಗಳ ಪರಿಶೀಲನೆಯಲ್ಲಿ ಆಧಾರ್ ಕಾರ್ಡ್ ನಕಲಿ ಎಂಬುದು ಪತ್ತೆಯಾಗಿದೆ. ವಿಚಾರಣೆ ವೇಳೆ ಆಕೆ ಬಾಂಗ್ಲಾದೇಶದ ಪ್ರಜೆ ಎಂಬುದು ಬೆಳಕಿಗೆ ಬಂದಿದ್ದು, ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಶಂಕೆಯ ಮೇರೆಗೆ ಪೊಲೀಸರು ಹೆಚ್ಚಿನ ತನಿಖೆ ಆರಂಭಿಸಿದ್ದಾರೆ. ನಕಲಿ ಗುರುತಿನ ಚೀಟಿ ಬಳಸಿ ದೇಶೀಯ ವಿಮಾನಯಾನಕ್ಕೆ ಯತ್ನಿಸಿದ ಪ್ರಕರಣ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ಉಪಟಳ ಇನ್ನೂ ನಿಂತ ಹಾಗೆ ಕಾಣ್ತಾ ಇಲ್ಲ. ಆದರೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಇನ್ನೂ ಬಾಂಗ್ಲಾದೇಶಿಯರು ಹೊರಗಡೆ ಹೋಗೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಆ ಬಾಂಗ್ಲಾದೇಶಿಗಳನ್ನ ಹೊರಗಡೆ ಯಾವಾಗ ಹಾಕ್ತೀರಿ ಅನ್ನುವಂಥದ್ದು ಚರ್ಚಿತ ವಿಷಯವಾಗಿದೆ. ಸಾಧ್ಯ ಆದಷ್ಟು ಸೂಕ್ತ ಕ್ರಮಗಳನ್ನ ಕೈಗೊಂಡು ಅವರನ್ನ ಇಲ್ಲಿಂದ ಹೊರಗಡೆ ಹಾಕೋದು ಬಹಳ ಒಳ್ಳೆಯದು ಮತ್ತು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ರೀತಿಯ ರಕ್ಷಣೆ ಒದಗಿಸುವಂತ ಕರ್ತವ್ಯವನ್ನ ನಮ್ಮ ಭಾರತ ಸರ್ಕಾರ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ.